ಇವಾಗ ನಾವು ಬೀಚ್ ಎಲ್ಲ ಮುಗಿಸ್ಕೊಂಡು ಆ, ಮೆಹಂದಿ ಶಾಸ್ತ್ರಕ್ಕೆ ಬಂದಿದ್ದೀವಿ ನಮ್ಮ ಫ್ರೆಂಡ್ ಮನೆ ಹತ್ರ. ಆಲ್ರೆಡಿ ಅವ್ರ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ. ಫುಲ್ ಗ್ರ್ಯಾಂಡ್ ಸೆಲೆಬ್ರೇಷನ್ ನಡೀತಾ ಇದೆ. ಅವ್ರದ್ದು ತುಳುನಾಡು ಸಂಪ್ರದಾಯದ ಪ್ರಕಾರ ಇವಾಗ ಸಾಂಗ್ ಹೇಳ್ತಾ ಇದ್ದಾರೆ. ಆ ಸಾಂಗ್ ನಿಮಗಾಗಿ ಈಗ ಕೇಳಿಸ್ತಾ ಇದ್ದೀವಿ. ಈಗ ಅವ್ರದ್ದು ಶಾಸ್ತ್ರ ಎಲ್ಲ ನಡೀತಾ ಇದೆ. ಶಾಸ್ತ್ರ ಮುಗಿದಟ್ಲೆ ಡಿಜೆ ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ಡಿಜೆ ತರಿಸಿದ್ದಾರೆ. ಈಗ ಡಿಜೆ ಸಾಂಗ್ ಎಲ್ಲ ಪ್ಲೇ ಮಾಡ್ತಾ ಇದ್ದಾರೆ. ನಮ್ಮ ಹುಡ್ರೆಲ್ಲ ರೊಚ್ಚಿಗೆ ಕುಣಿಯಕ್ಕೆ ಸ್ಟಾರ್ಟ್ ಮಾಡಿದ್ರು ಆಲ್ರೆಡಿ. ಸೂಪರ್ ಆಗಿತ್ತು ಮಾತ್ರ. ಅವ್ರ ಫ್ರೆಂಡ್ಸು ನಮ್ಮ ಫ್ರೆಂಡ್ಸು ಎಲ್ಲ ಕಂಬೈಂಡ್ ಆಗಿ ಒಳ್ಳೆ ಮಜಾ ಮಾಡ್ತಾ ಇದ್ವಿ. ಚೆನ್ನಾಗಿತ್ತು. ಡ್ಯಾನ್ಸ್ ಮಾತ್ರ ಅನ್ಲಿಮಿಟೆಡ್. ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಅಲ್ಲೆಲ್ಲ ಜನಗಳು ವೀಕ್ಷಣೆ ಮಾಡ್ತಾಯಿದ್ರು ನಮ್ಮ ಡ್ಯಾನ್ಸ್ನ ನೋಡಿ ಎಂಜಾಯ್ ಮಾಡ್ತಾಯಿದ್ರು. ಇದು ಮಾತ್ರ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಹತ್ತತ್ರ ರಾತ್ರಿ 12 ಗಂಟೆ ತನಕ ಡ್ಯಾನ್ಸ್ ಮಾಡಿದ್ವಿ ನಾವು. ಸೂಪರಾಗಿತ್ತು. ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ರಾತ್ರಿ 12 ಗಂಟೆ ಆಯಿತು. ಅದಕ್ಕೆ ನಾವು ಮಲಗಕ್ಕಂತ ನಮ್ಮ ರಕ್ಷಿತ್ ಮನೆಗೆ ಹೋಗಿದ್ವಿ. ಅವ್ರ ರಕ್ಷಿತ್ ಮನೆ ಅಂತೂ ಸೂಪರಾಗಿದೆ. ಅವ್ರ ಮನೆ ಮುಂದ್ಗಡೆನೇ ಒಂದು ತೋಟ ಇದೆ. ಅವ್ರ ತೋಟದಲ್ಲಿ ಇದು ಅಡಿಕೆ ಗಿಡ ಇದೆ, ಮತ್ತು ಬೇರೆ ಬೇರೆ ಗಿಡಗಳು ಸಾಕಿದ್ದಾರೆ. ಆ ಗಿಡಗಳನ್ನೆಲ್ಲ ನೋಡ್ಕೊಂತ ಎಂಜಾಯ್ ಮಾಡ್ತಾಯಿದ್ವಿ. ಮತ್ತು ಅಲ್ಲೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಗಡೆ ಇವಾಗ ನೇಚರ್ ನೋಡ್ತಾಯಿದ್ವಿ. ಹಾಗೆ ಅವ್ರ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ರಬ್ಬರ್ ತೋಟ ಇತ್ತು. ಆ ರಬ್ಬರ್ ತೋಟ ನೋಡೋಣ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿ ಹೋಗ್ತಾ ಇದ್ದೀವಿ. ಈಗ ರಬ್ಬರ್ ತೋಟ ಇದು ಏನು ಕಾಣ್ತಾ ಇದೆಯಲ್ಲ, ಇದು ರಬ್ಬರ್ ತೋಟ. ಇದು ರಬ್ಬರ್ ತೋಟ ಫಸ್ಟ್ ಟೈಮ್ ನಾವು ನೋಡಿದ್ದು. ಒಳ್ಳೆ ಸಖತ್ತಾಗಿದೆ. ಹಾಗೆ ಆ ರಬ್ಬರ್ ತೋಟದಲ್ಲಿ ಒಂದು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ಈಗ ನಾವು ಹೋಗಬೇಕು ಕನ್ವೆನ್ಷನ್ ಹಾಲ್ಗೆ. ಈಗೇನು ಕಾಣ್ತಾ ಇದೆಯಲ್ಲ, ಇದೇ ನಮ್ಮ ಫ್ರೆಂಡ್ದು ಮದುವೆ ನಡೆಯೋ ಕನ್ವೆನ್ಷನ್ ಹಾಲು. ಇದು ಹೊರಗಡೆಯಿಂದ ಈ ಥರ ಇದೆ ಎಂಟ್ರೆನ್ಸು. ಇದು ರೀಸೆಂಟಾಗಿ ಓಪನ್ ಆಗಿದೆ ಅಂತೆ. ಸೂಪರಾಗಿದೆ. ಕ್ಲೀನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ಎಲ್ಲ ಬರ್ತಾಯಿದ್ದಾರೆ. ಈಗ ಮಧ್ಯಾಹ್ನ 11:30 12 ಗಂಟೆ ಆಗಿತ್ತು ಟೈಮಿಂಗ್ಸು. ಇವಾಗ ನಾವೆಲ್ಲ ಹೋಗ್ತಾಯಿದ್ದೀವಿ ಒಳಗಡೆ. ನಮ್ಮ ಫ್ರೆಂಡ್ಸ್ ಎಲ್ಲ ಜೋಶಾಗಿದ್ದಾರೆ. ಇವಾಗ ನಾವು ಒಳಗಡೆ ಇನ್ಸೈಡ್ ಹೋಗಿದ್ದೀವಿ. ನೋಡಿ ಈ ಥರ ಇದೆ ಚೌಟ್ರಿ. ಈ ಕನ್ವೆನ್ಷನ್ ಹಾಲ್ದು ಇನ್ನೂ ಹೊಸದಾಗಿರೋದ್ರಿಂದ ಸೀಟ್ ಕವರ್ಸ್ ಇನ್ನೂ ರಿಮೂವ್ ಮಾಡಿಲ್ಲ ಅವರು. ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಆಲ್ರೆಡಿ ಬಂದು ನಾವು ಕೂತ್ಕೊಂಡಿದ್ದೀವಿ. ಈಗ ಪುರೋಹಿತರು ಬಂದಿದ್ದಾರೆ ಸ್ಟೇಜ್ ಮೇಲೆ. ಅವರಿಗೆ ಶಾಸ್ತ್ರ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಳ್ತಿದ್ದಾರೆ. ನಮ್ಮ ಫ್ರೆಂಡು ಮತ್ತು ಅವರ ಮಿಸ್ಸಸ್ ಆಗೋರು ಚೈತ್ರ ಅವಲಿ ಅವರು ಬಂದಿದ್ದಾರೆ. ಚೈತ್ರ ಮತ್ತು ನಯನ ಕಿರಣ್ ಅವರು ಸ್ಟೇಜ್ ಮೇಲೆ ಈಗ ಇದ್ದಾರೆ. ಈಗ ಮದುಮಕ್ಕಳು ಈಗ ಅವ್ರ ಶಾಸ್ತ್ರ ಎಲ್ಲ ನಡೆಸ್ತಾ ಇದ್ದಾರೆ.
ಈಗ ಎಲ್ಲ ಶಾಸ್ತ್ರ ಮುಗೀತು. ಇವತ್ತು ತಾಳಿ ಕಟ್ತಿರೋ ವಿಡಿಯೋ. ಈಗ ಅವರಿಗೆ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ನಮ್ಮ ಕಡೆಯಿಂದ ವಿಶ್ ಮಾಡಿದ್ವಿ. ಎಲ್ಲ ಶಾಸ್ತ್ರೋಕ್ತವಾಗಿ ತುಂಬ ಚೆನ್ನಾಗಾಯಿತು ಮದುವೆ, ತುಂಬ ಗ್ರ್ಯಾಂಡಾಗಿ. ಅವ್ರ ಕಡೆ ಮದುವೆ ಆದಮೇಲೆ ಗಣಹೋಮ ಅಂತ ಮಾಡ್ತಾರೆ. ಮುಗ್ದ ಮೇಲೆ ಅವ್ರ ಕಡೆ ಶಾಸ್ತ್ರದಂತ ಒಂದು ಹೋಮ ಆಯಿತು, ಗಣಹೋಮ ಅಂತ. ಅದಾದ ರಿಸೆಪ್ಷನ್ ಸ್ಟಾರ್ಟ್ ಆಯಿತು. ನಾವು 15 ಬಂದು ಕೊಡ್ತಾ ಇದ್ದೀವಿ. ಇವಾಗ ಸಣ್ಣ ಗಿಫ್ಟ್ ಕೊಡ್ತಾ ಇದ್ದೀವಿ. ಇವಾಗ ನಮ್ಮ ಫ್ರೆಂಡಿಗೆ ವಿಶ್ ಮಾಡೋಕೆ ಒಂದು ಸ್ಟೇಜ್ ಮೇಲೆ ಬಂದು ಫೋಟೋ ಫ್ರೇಮ್ ಮಾಡ್ಸೋಕೆ ಅವ್ರದ್ದೆಲ್ಲ ಫೋಟೋ ಎಲ್ಲ ಮಾಡ್ತಾ ಇದ್ದೀವಿ. ಕೊಲೇಜ್ ಮಾಡಿ ಒಂದು ಫೋಟೋ ಫ್ರೇಮ್ ಕೊಟ್ವಿ. ಅವ್ನ ಮದುವೆ ಮುಗಿಸಿ ಅಂದು ಊಟ ಮಾಡಿ ಇನ್ನೇ ರಿಟರ್ನ್ ಬೆಂಗಳೂರಿಗೆ ಹೋಗ್ಬೇಕು. ಇವಾಗ ಮದುವೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇದು ಆನ್ ದ ವೇ. ನಾವು ಬರಬೇಕಾದ್ರೆ ಮಡಿಕೆ ರೂಟ್ ಬರ್ತಾಯಿದ್ದೀವಿ. ಈಗ ಸಂಜೆ 7ರಿಂದ 8 ಗಂಟೆ ಆಗಿದೆ. ಈಗೆಲ್ಲ ನಮ್ಮ ಫ್ರೆಂಡ್ಸ್ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಸೆಲೆಬ್ರೇಷನ್ನ. ಫುಲ್ ಸೆಲೆಬ್ರೇಷನ್ ಮಸ್ತಿ ಮಜಾ ಮಾಡ್ಕೊಂಬಂದ್ವಿ. ಹೋಗೋಕ್ಕಾರ ಯಾರೇ ಡ್ಯಾನ್ಸ್ ಮಾಡಿಲ್ಲ, ಅವ್ರು ಬರೋಕ್ಕಾರ ಮಾತ್ರ ಸೂಪರಾಗಿ ಡ್ಯಾನ್ಸ್ ಮಾಡಿದ್ರು. ಎಲ್ಲ ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊತ ಎಂಜಾಯ್ ಮಾಡ್ಕೊತ ಬಂದ್ವಿ. ಇದೊಂದು ಲೈಫ್ ಟೈಮ್ ಮೆಮೊರಿ ಅಂತಾರಲ್ಲ, ಆ ಥರ ಎಲ್ಲ ಫ್ರೆಂಡ್ಸು ಸೇರ್ಕೊಂಡು ಒಳ್ಳೆ ಮಜಾ ಮಾಡ್ಕೊಂಬಂದ್ವಿ. ನಾವು ಪ್ಲಾನ್ ಮಾಡ್ಕೊಂಡು ಹೋಗಿದ್ರು ಈ ಥರ ಗೊತ್ತಿಲ್ಲ ಟ್ರಿಪ್ಪು. ಆದರೆ ಇದು ಮಾತ್ರ ನಯನಕಿರಣ್ ಮ್ಯಾರೇಜ್ ಇರೋದ್ರಿಂದ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಒಂದು 20 ಮೆಂಬರ್ಸ್ ಸೇರಿದ್ವಿ. 21 ಮೆಂಬರ್ಸು ಸೂಪರಾಗಿ ಎಂಜಾಯ್ ಮಾಡಿ ರಿಟರ್ನ್ ಬೆಂಗಳೂರಿಗೆ ಬರ್ತಾ ಇದ್ದೀವಿ. ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ, ಬಾಡಿ ಬ್ಯಾಲೆನ್ಸ್ ತಪ್ಪಿದೆ. ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ. ನೀನು ಇರದೆ ಬದುಕುವುದನ್ನು ಕಲಿಯೋ ಸಾಹಸದಲ್ಲಿ ಎದುರು ನಿಂತು ಸೋತಿದೆ ನಾನು ಇಲ್ಲಿ. ನೀನು ಇರದೆ ಬದುಕುವುದನ್ನು ಕಲಿಯೋ ಸಾಹಸದಲ್ಲಿ. ನಾವು ಎಷ್ಟೋ ಸಲ ಪ್ಲ್ಯಾನ್ ಮಾಡ್ಕೊತೀವಿ, ಟ್ರಿಪ್ ಮಾಡಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು ಅಂತ. ಆದರೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅದೇ ಇವಾಗ ನೋಡಿ, ನಮ್ಮ ಫ್ರೆಂಡ್ ಮ್ಯಾರೇಜ್ ಇರೋದ್ರಿಂದ ನಾವೆಲ್ಲರೂ ಸೇರ್ಕೊಂಡು ಟ್ರಿಪ್ ಹೋಗಿ ಈಗ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ಕೊಂಡು ಅವ್ನ ಮದುವೆ ಮುಗಿಸ್ಕೊಂಡು ರಿಟರ್ನ್ ಬರ್ತಾಯಿದ್ವಿ. ಈ ಟ್ರಿಪ್ ಮಾತ್ರ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಕೂಡಿ ಸಂತೋಷದಿಂದ ಎಂಜಾಯ್ ಮಾಡ್ಕೊಂಡು ಒಳ್ಳೆ ಮೆಮೊರಿಯಿಂದ ರಿಟರ್ನ್ ಬರ್ತಾಯಿದ್ವಿ. ನಂದು ಇದು ಫೈನಲ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ.